ಈಗ ನಮ್ಮ ಜೊತೆಗೆ ಚೆಲುವರಾಯ ಸ್ವಾಮಿ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನನ್ನ ವಾಯ್ಸ್ ಕೇಳಿಸ್ತಿದೆಯಾ ಸರ್? ಕೇಳಿಸ್ತಾ ಇದೆ ಹೇಳಿ. ಹೆಸರು ಏನು ಹೇಳ್ತೀರಿ ಸರ್? ದೊಡ್ಡಗೌಡರ ದೊಡ್ಡ ಶಕ್ತಿ ಇನ್ನಿಲ್ಲ ಅನ್ನುವಂಥದ್ದು ಬೇಸರದ ಸಂಗತಿ. ದೇವೇಗೌಡರಿಗೆ ಒಂದು ಅಕ್ಷರ ಸತ್ಯ, ಚೆನ್ನಮ್ಮನವರು ಒಂದು ಶಕ್ತಿ, ಅವ್ರ ಕುಟುಂಬಕ್ಕೆ ಶಕ್ತಿ ಅಂದ್ರೂ ತಪ್ಪೇನಿಲ್ಲ. ಅವರ ಇಡೀ ಜೀವನ ಪೂಜೆ ಮತ್ತು ಅವರ ಸಂಸ್ಕಾರ, ಅವರ ಸರಳತೆ ಇನ್ನೊಬ್ಬರಿಗೆ ಮಾದರಿ. ಇದು ಇಡೀ ಕುಟುಂಬದ ಬಗ್ಗೆ ಅವ್ರ ಯಾವುದೇ ಅಧಿಕಾರ ಮತ್ತು ಅಂತಸ್ತು ನಾವು ಗಮನದಲ್ಲಿ ಇಟ್ಕೊಂಡವರಲ್ಲ. ಮತ್ತು ಅವರ ದೇವೇಗೌಡರ ಯಶಸ್ಸಿಗೆ ಮತ್ತು ಕುಟುಂಬದ ಯಶಸ್ಸಿಗೆ ಸದಾ ಬೆಳಗ್ಗೆ ಎದ್ರೆ ಅವರ ದಿನನಿತ್ಯ ಬೆಳಗ್ಗೆಯಿಂದ ರಾತ್ರಿವರೆಗೂ ಪೂಜೆ ಮತ್ತು ದೇವ್ರ ಜ್ಞಾನದಲ್ಲೇ ಇದ್ದಂತವ್ರು. ನಾವೆಲ್ಲ ಒಂದ್ ರೀತಿ ಮಕ್ಕಳ ರೀತಿ ಅವ್ರ ಜೊತೆ ಓಡಾಡದೆ ಸಂಪರ್ಕ ಮತ್ತು ನಡವಳಿಕೆ ಆ ತರ ಇತ್ತು. ಬಹಳ ನೋವಾಗುತ್ತೆ ಸಹಜವಾಗಿ. ಬಟ್ ದೇವೇಗೌಡರಿಗಂತೂ ಇದು ಬಹಳ ದುಃಖ ತರುವಂತ ಒಂದು ದೊಡ್ಡ ವಿಚಾರ. ದೇವೇಗೌಡರಿಗೆ ಮತ್ತೆ ಇಡೀ ಕುಟುಂಬಕ್ಕೆ ಆ ದೇವರು ಏನಾದ್ರೂ ಸಮಾಧಾನ ಬರುವಂತ ಒಂದು ಶಕ್ತಿಯನ್ನು ಕೊಡಬೇಕು. ಸೊ ಮತ್ತು ಅವರ ಆತ್ಮ ಶಾಂತಿ ಸಿಕ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಸರ್ ನೀವು ಸಹಜವಾಗಿ ದೇವೇಗೌಡರ ಮೀಟ್ ಮಾಡಿರ್ತೀರಿ, ಮಾತಾಡ್ತಿರ್ತೀರಿ. ಇತ್ತೀಚಿನ ದಿನಗಳಲ್ಲಿ ಮೀಟ್ ಮಾಡೋದಿದೆಯಾ ಈ ಒಂದು ವಿಚಾರವಾಗಿ? ದೇವೇಗೌಡರನ್ನ ಮೀಟ್ ಮಾಡಿ ಅಥವಾ ಚೆನ್ನಮ್ಮ ಅವರ ಆರೋಗ್ಯವನ್ನು ವಿಚಾರಿಸಿ? ಹೋಗ್ತೀನಿ ಇತ್ತಿದ್ದ ಸಾಕಷ್ಟು ಸಲ ಹೊರಗಡೆ ಸಿಕ್ಕಿದ್ದಾರೆ. ಮಧ್ಯದಲ್ಲಿ ಮಾತ್ರ ಹೋಗಿದ್ದೆ ನಾನು ರಾಜಕೀಯವಾಗಿ ಹೊರಗಡೆ ಬಂದ ಮೇಲೆ. ಸೊ ಬಟ್ ಇತ್ತೀಚೆಗೆ ಬಹಳ ಹತ್ತಿರದಲ್ಲಿ ಹೋಗಿಲ್ಲ ಅಷ್ಟೇ. ಹೋಗ್ತೀನಿ, ಹೋಗಿ ಒಂದು ದರ್ಶನ ಮಾಡಿ ಬರ್ಬೇಕಲ್ಲ. ಹೌದು. ಸರ್ ಈ ಏಜಲ್ಲೂ ಕೂಡ ಜೊತೆಯಾಗಿನೇ ಓಡಾಟ ಮಾಡ್ತಾ ಇದ್ರು. ಇಂದಿನ ಯುವ ಪೀಳಿಗೆಗೆ ಯಾವ ರೀತಿಯಾಗಿ ಮಾರ್ಗದರ್ಶನ ಆಗ್ತಿದ್ರು ಇವರು ಅಂತೇಳಿ? ಅಲ್ಲ, ಯಾವಾಗಲೂ ಸಹಜವಾಗಿ ಒಳ್ಳೇದನ್ನ ಹೇಳೋರು, ಎಚ್ಚರಿಕೆಯಿಂದ ರಾಜಕೀಯದ ಬಗ್ಗೆ ಅವ್ರೇನು ರಾಜಕೀಯದ ಹೆಚ್ಚು ಇದೆ ಇಲ್ಲದೆ ಇದ್ರು ಸೊ ಎಲ್ಲರ ಬಗ್ಗೆ ಒಂದು ಪ್ರೀತಿಯಿಂದ ನಾವೆಲ್ಲ ಕುಮಾರಸ್ವಾಮಿ ನಾವೆಲ್ಲ ಜೊತೆನಲ್ಲಿ ಓಡಾಡ್ತಿದ್ದಾಗ, ಒಡನಾಟ ಇದ್ದಾಗ ಹುಷಾರಪ್ಪ ಅಂತ ಅನ್ನೋ ರೀತಿನಲ್ಲಿ ಒಳ್ಳೆಯದನ್ನ ಹೇಳ್ತಿದ್ರು. ಸರಿ, ಈಗ ಈ ಸಂದರ್ಭದಲ್ಲಿ ಅಂದರೆ ಸುದೀರ್ಘವಾಗಿ 72 ವರ್ಷಗಳ ಕಾಲ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರೋದು. ಇತ್ತೀಚೆಗೆ ತಾನೇ 2 ತಿಂಗಳಿಂದನೇ 90ನೇ ಇಸ್ವಿಯಿಂದ ಆ ಕುಟುಂಬದಲ್ಲಿ ನಾವು ಸಂಪರ್ಕ ಇದ್ದಂಥವ್ರು. 87, 88ರಲ್ಲೇ ನಾವು ಪರಿಚಯ. ಬಟ್ ಆದ್ರೆ ಅಲ್ಟಿಮೇಟ್ 90ರಿಂದ ಬಹಳ ಅಧಿಕೃತವಾದಂತ ರೀತಿನಲ್ಲಿ ನಾವು ಒಡನಾಟ ಬೆಳೆಸಿದ್ರು. ಮೊನ್ನೆ 2000 ಅಂದ್ರೆ 28 ವರ್ಷ ಅವ್ರ ಜೊತೆನಲ್ಲಿ ಅವ್ರ ಒಡನಾಟದಲ್ಲಿ ಅವ್ರ ಮನೆಗೆ ಹೋಗ್ತಾ ಬರ್ತಾ ಇರ್ತೀವಿ. ಹಾಗಾಗಿ ಇದೊಂದ್ ರೀತಿ ನಮಗೆ ಎಲ್ರಿಗೂ ಇದು. ಬಟ್ ವಯಸ್ಸಿನ ಸಹಜ ಆರೋಗ್ಯದ ವ್ಯತ್ಯಾಸದಲ್ಲಿ ಇದಾಗ್ತಕ್ಕಂಥದ್ದು. ಹಾಗಾಗಿ ದೇವರಲ್ಲಿ ಅವರ ಆತ್ಮಿಕ ಶಾಂತಿಯನ್ನ ಕೋರ್ತೀವಲ್ಲ. ನಮಸ್ಕಾರ.